ವತ್ಸಲ ಅವರು ಪವಿತ್ರನ ಮನೆಯಿಂದ ಹೊರಗಡೆ ಹಾಕಬೇಕು ಅಂಥೇಳಿ ಧೂಪದಲ್ಲಿ ಏನೋ ಒಂದನ್ನು ಸೇರಿಸ್ಬಿಟ್ಟು ಪವಿತ್ರನ ಮೇಲೆ ಅಪವಾದ ಕೊಡಲು ಪ್ರಯತ್ನಿಸುತ್ತಾರೆ. ಅದು ಎಕ್ಸೆಸ್ ಆಗುತ್ತಾ ಅಂತ ನೋಡಬೇಕಿದೆ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ದೇವು ಸರ್ ಮತ್ತು ಪವಿತ್ರ ರೂಮ್ಗೆ ಬರ್ತಾರೆ. ಬಂದ ತಕ್ಷಣ ಅಲ್ಲಿ ಮಲ್ಗಕ್ಕೆ ಏನು ಸೋಫಾ ಎಲ್ಲಿದೆ, ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸೋಫಾ ನೋಡ್ತಾರೆ. ಸೋಫಾನೇ ಇರಲ್ಲ. ಅಷ್ಟೊತ್ತಿಗೆ ತಾತ ಕೂಡ ಅಲ್ಲಿಗೆ ಬರ್ತಾರೆ. ಏನು ತಾತ ಇಲ್ಲಿ ಸೋಫಾ ತೆಗೆಸ್ಬಿಟ್ರಾ ನೀವು ಅಂತ ಹೇಳ್ಬಿಟ್ಟು ದೇವ್ ಸರ್ ಕೇಳ್ತಾರೆ. ಕೇಳಿದಾಗ ಹೌದಪ್ಪ, ನೀವು ಅಲ್ಲಿ ಹಳ್ಳಿಯಲ್ಲಿ ಏನೇನು ಮಾಡಿದ್ರು ಅಂತ ಎಲ್ಲ ಗೊತ್ತಿದೆ ನನಗೆ, ಅದಕ್ಕೆ ತೆಗ್ಸಿರೋದು, ಹೋಗಿ ಒಂದೇ ಬೆಡ್ಡಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಏನಾಗುತ್ತೆ, ಈ ಕಡೆ ನಮೃತ ಅವ್ರ ತಾಯಿ ವತ್ಸಲ ಅವರು ಪೌಡ್ರನ್ನು ಬೆರೆಸ್ಬಿಟ್ಟಿರ್ತಾರೆ. ಹಾಗಾಗಿ ಧೂಪದಲ್ಲಿ ಅದಕ್ಕಾಗಿ ಅಜ್ಜಿ ಪೂಜೆ ಮಾಡಲು ಬರ್ತಾರೆ. ತುಂಬ ಕೆಮ್ಮು ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ. ಏನಿದು ಎದ್ದೇಳಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಕೆಮ್ತಾ ಇರ್ತಾರೆ. ಅಲ್ಲಿಗೆ ಪವಿತ್ರ ಅವರು ಬರ್ತಾರೆ. ಬಂದ ತಕ್ಷಣ ಏನಾಗುತ್ತೆ, ಅಜ್ಜಿ ಎದ್ದೇಳು ಅಜ್ಜಿ, ಏನಾಯಿತು ಅಜ್ಜಿ ಅಂತ ಕೇಳ್ತಾ ಇರ್ತಾರೆ. ದೇವ್ ಸರ್ ಮತ್ತು ತಾತ ಬನ್ನಿ ಪ್ಲೀಸ್, ಏನೋ ಆಗಿದೆ ಅಜ್ಜಿಗೆ ಅಂಥೇಳಿ ಕರೀತಾಳೆ. ಯಾರು ಕೂಡ ಇರಲ್ಲ. ಆವಾಗ ನೆಕ್ಸ್ಟ್ ಮತ್ತೆ ಬರ್ತಾರೆ. ಎಲ್ಲರೂ ಬಂದ ತಕ್ಷಣ ಏನಾಯ್ತು ಅಜ್ಜಿ, ಮಾತಾಡಜ್ಜಿ ಅಂತಾರೆ. ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಕರ್ಕೊಂಡು ಹೋದಾಗ ವತ್ಸಲ ಅವರು ಅಲ್ಲಿ ಕೂಡ ಹೇಳ್ತಾ ಇರ್ತಾರೆ, ಪವಿತ್ರ ಏನು ಬೆರೆಸಿಟ್ಟಿದ್ದಾಳೋ ಏನು ಕಥೆನು, ಅದಕ್ಕೆ ಅಜ್ಜಿಗೆ ಈ ಥರ ಆಗ್ಬಿಟ್ಟಿದೆ ಛೇ ಅಂತ ಹೇಳ್ಬಿಟ್ಟು ಎಲ್ಲರೂ ಮುಂದೆನೇ ಬೈತಾ ಇರ್ತಾರೆ ವತ್ಸಲ ಅವ್ರು. ಆದರೂ ಕೂಡ ಪವಿತ್ರ ಅವರು ಸೈಲೆಂಟಾಗಿ ಏನು ಕೂಡ ಮಾತಾಡ್ತಾನೆ ಇರಲ್ಲ. ಹಾಗೆ ಒಂದು ಮಾತ್ರೆನ ಕೊಡ್ತಾರೆ ಪವಿತ್ರ ಅವರು ಅಜ್ಜಿಗೆ. ತಾತ ಕೊಡಲಿ ಬಿಡು ಅಂತ ಹೇಳ್ತಾರೆ. ಮತ್ತು ರಾಧಿಕಾ ಅವ್ರು ಏನು ಮಾತ್ರೆ ಕೊಡ್ತಾ ಇದೀಯಾ ನೀನು ಪವಿತ್ರ ಅಂತೇಳಿ ಕೇಳಿದಾಗ ಸುಮ್ಮನೆ ಇರ್ತಾಳೆ ಪವಿತ್ರ, ಯಾರಿಗೂ ಕೂಡ ಆನ್ಸರ್ ಮಾಡಲ್ಲ. ಮತ್ತು ದೇವ್ ಸರ್ ಪವಿತ್ರಾಗಿ ಏನು ಕೊಡ್ತಾ ಇದೆಯಾ ಅಂತ ಕೇಳಿದಾಗ, ದೇವ್ ಸರ್ ಈಗ ಮಾತಾಡೋ ಟೈಮಲ್ಲ, ಮೊದಲು ಅಜ್ಜಿನ ಉಳಿಸ್ಕೊಳ್ಳೋಣ ಅಂತ ಹಾಗಾದರೆ ಅಜ್ಜಿನ ಉಳಿಸ್ಕೊಂಡು ಇಡೀ ಕುಟುಂಬದ ಜೀವವನ್ನು ಉಳಿಸ್ತಾಳ ಪವಿತ್ರ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.